ಬೆಂಗಳೂರಿನಲ್ಲಿ ಶುಕ್ರವಾರ ನಡೆದ ಆಯವ್ಯಯದಲ್ಲಿ ಸಭೆಯಲ್ಲಿ ಆಡಳಿತಾಧಿಕಾರಿಯೂ ಆದ ಉಪ ವಿಭಾಗಾಧಿಕಾರಿ ನಿತಿನ್ ಚಕ್ಕಿಯವರು 2026-27ನೇ ಸಾಲಿನಲ್ಲಿ 15.38 ಲಕ್ಷ ಉಳಿತಾಯ ಬಜೆಟ್ ಮಂಡಿಸಿದರು. 2026-27ನೇ ಸಾಲಿಗೆ ನಿರೀಕ್ಷಿತ ಆದಾಯ ರೂಪಾಯಿ 31,44,39,000 ಲಕ್ಷ, ನಿರೀಕ್ಷಿತ ಖರ್ಚು ರೂಪಾಯಿ 31,28,91,000 ಅಂದಾಜಿಸಲಾಗಿತ್ತು. 15.38 ಲಕ್ಷ ಉಳಿತಾಯ ನಿರೀಕ್ಷಿಸಲಾಗಿದೆ. ಇವತ್ತಿನ ಒಂದು ಬಜೆಟ್ ಅನ್ನು ನಾವೇನು ಚೀಫ್ ಆಫೀಸರ್ ಅವರು ಕೂಡ ಮಂಡಿಸಿದ್ದಾರೆ. ಆ ಬಜೆಟ್ನಲ್ಲಿ ಮುಖ್ಯವಾಗಿ ನಾವು ಹೇಳಬೇಕಾದ್ರೆ ಇದರಲ್ಲಿ ಅಲ್ಪಸಂಖ್ಯಾತರು, ಮಹಿಳೆಯರು ಮತ್ತು ನಮ್ಮ ಥರ್ಡ್ ಜೆಂಡರ್ ಅಂದರೆ ಸಖಿಗಳು ಅವರಿಗೆಲ್ಲರೂ ಕೂಡ ನಾವು ಅವರ ಒಂದು ಇನ್ಕ್ಲೂಸಿವ್ ಆಗಿ ನಾವು ಒಂದು ಬಜೆಟ್ ಅನ್ನು ನಿರ್ವಹಿಸಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ಹೇಳಬೇಕಾದ್ರೆ KSRTC ಬಸ್ ಸ್ಟ್ಯಾಂಡ್ನಲ್ಲಿ ಇದು ವೆಂಡಿಂಗ್ ಮಷೀನ್ ಇದು ಬಹಳ ಉಪಯೋಗಕ್ಕೆ ಬರ್ತದೆ ಅಂತ ನಾವು ಭಾವಿಸ್ತೀವಿ. ಅದರ ಜೊತೆಗೆ ನಾವು ಮೊದಲನೇ ಬಾರಿಯಾಗಿ ನಾವು ರೆಕಾರ್ಡ್ ರೂಮನ್ನು ನಾವು ಡಿಜಿಟೈಸ್ ಮಾಡಬೇಕು ಅಂತ ನಾವು ಒಂದು ಪ್ರಯತ್ನವನ್ನು ಇಟ್ಕೊಂಡಿದ್ದೀವಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್, ವೆರಿ ಹೇಗೆ ಹೇಳಬೇಕು ಅಂತಂದರೆ ವೆರಿ ರೆವಲ್ಯೂಷನರಿ ಸ್ಟೆಪ್. ಯಾಕಂದರೆ ನಮ್ಮ ಇಡೀ ಒಂದು ಕರ್ನಾಟಕದಲ್ಲಿ ನಗರಸಭೆಯಲ್ಲಿ ಡಿಜಿಟೈಸ್ ಮಾಡುವಂಥ ಎಸ್ಪೆಷಲಿ ಅಟ್ ದಿ TMC ಲೆವೆಲ್ ರೆಕಾರ್ಡ್ಸ್ ಡಿಜಿಟೈಸ್ ಮಾಡುವಂಥದ್ದು ಪ್ರಯತ್ನ ಅಷ್ಟು ಯಾರೂ ಪಟ್ಟಿಲ್ಲ. ಸೊ ಅದಕ್ಕೆ ಆ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಕೂಡಾಧ್ಯಕ್ಷರಾಗಲಿ ಮತ್ತು ನಮ್ಮ ಚೀಫ್ ಆಫೀಸರ್ ಆಗಲಿ ಎಲ್ಲರಿಗೂ ನಾವು ಒಂದು ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಅದರ ಜೊತೆಗೆ ಡಿಜಿಟೈಸ್ ಆಗೋ ಜೊತೆಗೆ ಲೈಬ್ರರಿಯನ್ನು ಕೂಡ ನಾವು ಒಂದು ನೆಕ್ಸ್ಟ್ ಲೆವೆಲ್ ಆಗಿ ನಾವು ಅದನ್ನು ರೆನ್ಯುವೇಷನ್ ಮಾಡೋದಾಗಲಿ ಮತ್ತು ಅದನ್ನು ಒಂದು ಸ್ಟ್ಯಾಂಡರ್ಡೈಸ್ ಮಾಡೋದಕ್ಕಾಗಲಿ ಅಂದ್ಬಿಟ್ಟು ಒಂದು 10 ಲಕ್ಷ ರೂಪಾಯಿನ ಇದನ್ನು ನಾವು ಬಜೆಟ್ನಲ್ಲಿ ನಾವು ಮಂಡಿಸಿದ್ದೀವಿ. ಅದ್ರ ಜೊತೆಗೆ ಥರ್ಡ್ ಜೆಂಡರ್ಗೂ ಕೂಡ ಈ ಒಂದು ಬಜೆಟ್ನಲ್ಲಿ ಸೇಮ್ ನಮ್ಮ ಪೌರ ಕಾರ್ಮಿಕರಿಗೆ ನಾವೇನು ವಿಮಾ ಯೋಜನೆ ಕೊಟ್ಟಿದ್ದೀವಿ, ಇದು ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಕೊಟ್ಟಿದ್ದೀವಿ, ಅದನ್ನು ಥರ್ಡ್ ಜೆಂಡರ್ಗೂ ಕೂಡ ನಾವು ಇನ್ಕ್ಲೂಡ್ ಮಾಡಿದ್ದೀವಿ. ಸೊ it is a very innovative and a very revolutionary step, and I thank the Chief Officer for the in this regard. ಕೊನೆಯದಾಗಿ ಹೇಳಬೇಕಂತಂದರೆ ಮಾನ್ಯ ಶಾಸಕರಿಗೂ ಕೂಡ ಈ ಬಜೆಟನ್ನು ನಾವು ಮಂಡಿಸಿದ್ವಿ. ಆಮೇಲೆ ಅವರದ್ದು ಒಂದು ಮಾರ್ಗದರ್ಶನ ಕೂಡ ಇದೆ, ಅವರಿಗೂ ಕೂಡ ನಾವು ಅಭಿನಂದನೆಗಳನ್ನು ನಾವು ಸಲ್ಲಿಸ್ತೀವಿ. ಆಸ್ತಿ ತೆರಿಗೆ 3,73 ಲಕ್ಷ ಉದ್ದಿಮೆ ಪರವಾನಗಿ, 50 ಲಕ್ಷ ಕಟ್ಟಡ ಪರವಾನಗಿ, 32 ಲಕ್ಷ ಖಾತಾ ವರ್ಗಾವಣೆ, 4.5 ಲಕ್ಷ ಮಾಂಸ ಮಾರಾಟ ಮಳಿಗೆಗಳು, 10 ಲಕ್ಷ ಬ್ಯಾಂಕ್ಗಳಿಂದ ಬಂಡಿ, 10 ಲಕ್ಷ ಜಾಹೀರಾತು ಶುಲ್ಕ 3 ಲಕ್ಷಗಳಾಗಿದ್ದು ಒಟ್ಟು 4,82,50,000 ಆಗಿದೆ. ಜೊತೆಗೆ ಸರ್ಕಾರದ ಅನುದಾನಗಳು 16ನೇ ಹಣಕಾಸು ಯೋಜನೆ ಅನುದಾನ 1,25 ಲಕ್ಷ, ಕುಡಿಯೋ ನೀರಿನ ಅನುದಾನ 10 ಲಕ್ಷ, ಮಳೆ ಹಾನಿ ಅನುದಾನ 50 ಲಕ್ಷ, ಸ್ವಚ್ಛ ಭಾರತ್ ಅನುದಾನ 30 ಲಕ್ಷ, ಮುಖ್ಯಮಂತ್ರಿಗಳ ಅನುದಾನ 5,50 ಲಕ್ಷ, SFC ವಿಶೇಷ ಅನುದಾನ 5 ಕೋಟಿ ಲಕ್ಷ, SFC ಮೀಸಲು ಅನುದಾನ 15 ಲಕ್ಷ ಸೇರಿದಂತೆ ಒಟ್ಟು 12,80 ಲಕ್ಷ ನಿರೀಕ್ಷಿಸಲಾಗಿದೆ. ಅದೇ ರೀತಿ ಖರ್ಚುಗಳು ಹೊರಗುತ್ತಿಗೆ ನೌಕರರ ವೇತನ 90 ಲಕ್ಷ, ಘನತ್ಯಾಜ್ಯ ನಿರ್ವಹಣಾ ವಾಹನಗಳಿಗೆ ಇಂಧನ ವೆಚ್ಚ 30 ಲಕ್ಷ, ಬೀದಿ ದೀಪ ನಿರ್ವಹಣಾ ವೆಚ್ಚ ರೂಪಾಯಿ 42 ಲಕ್ಷ, ಬೀದಿ ದೀಪ ನಿರ್ವಹಣಾ ದಾಸ್ತಾನುಗಳು 15 ಲಕ್ಷ, ವಿದ್ಯುತ್ ಕಂಬಗಳ ಸ್ಥಳಾಂತರ 30 ಲಕ್ಷ, ಶೌಚಾಲಯ ದುರಸ್ತಿಗೆ 10 ಲಕ್ಷ, ಬೀದಿ ನಾಯಿಗಳ ನಿಯಂತ್ರಣಕ್ಕಾಗಿ 10 ಲಕ್ಷ, ಟ್ಯಾಂಕರ್ ನೀರಿಗೆ ಕಾಯ್ದಿರಿಸಿದ ವೆಚ್ಚ 15 ಲಕ್ಷ, ನೂತನ ಪುರಸಭೆ ಮಾರುಕಟ್ಟೆ ನಿರ್ಮಾಣಕ್ಕೆ 50 ಲಕ್ಷ, ನಾಗರಿಕ ವಿನ್ಯಾಸ ಸ್ವಾಗತ ಕಾಮಾನು ಸರ್ಕಲ್ ಅಭಿವೃದ್ಧಿಗಾಗಿ 50 ಲಕ್ಷ, ರಸ್ತೆಗಳು ಮತ್ತು ಪಾದಚಾರಿ ಮಾರ್ಗಗಳ ದುರಸ್ತಿ ನಿರ್ಮಾಣ 50 ಲಕ್ಷ, ರಸ್ತೆ ಬದಿ ಚರಂಡಿಗಳ ದುರಸ್ತಿ ನಿರ್ಮಾಣ 50 ಲಕ್ಷ, ಹೈಮಾಸ್ಕ್ ದೀಪಗಳು, ಬೀದಿ ದೀಪಗಳು, ಸೋಲಾರ್ ದೀಪಗಳು ಮತ್ತು ಸಂಚಾರಿ ದೀಪಗಳ ಅಳವಡಿಕೆ ರೂಪಾಯಿ 25 ಲಕ್ಷ, ಸ್ಮಶಾನಗಳ ಅಭಿವೃದ್ಧಿ 25 ಲಕ್ಷ, ನೀರು ವಿತರಣಾ ಪೈಪ್ಲೈನ್ ವ್ಯವಸ್ಥೆ 25 ಲಕ್ಷ, ಪಾರ್ಕ್ಗಳ ಅಭಿವೃದ್ಧಿ 18 ಲಕ್ಷ, ನೂತನ ಬೋರ್ವೆಲ್ಗಳ ವ್ಯವಸ್ಥೆಗಾಗಿ 10 ಲಕ್ಷ, ಭಾರಿ ವಾಹನಗಳ ಖರೀದಿಗಾಗಿ 20 ಲಕ್ಷ ಅಂದಾಜಿಸಲಾಗಿದೆ. ಸಿಸಿಟಿವಿ ಅಳವಡಿಕೆ ಕುಶಾಲನಗರದಾದ್ಯಂತ 10 ಲಕ್ಷ ರೂಪಾಯಿಗೆ ಏನು ಸೋಲಾರ್ ಸಿಸಿಟಿವಿ ಅದು ತುಂಬಾ ಒಳ್ಳೆಯ ಕೆಲಸ. ಅದನ್ನು ತುಂಬಾ ಒಳ್ಳೆಯ ಕೆಲಸ. ಈ ಜನರ ಕುಶಾಲನಗರ ನಾಗರಿಕರ ಅಭಿಪ್ರಾಯವನ್ನು ತಗೊಂಡು ನಾವು ಇದನ್ನು ಮಾಡಿದ್ದೀವಿ. ಎಲ್ಲಕ್ಕಿಂತ ಕುಶಾಲನಗರ ಪುರಸಭೆ ಕಚೇರಿ ಸಂಪೂರ್ಣ ಕಡತಗಳನ್ನು ಡಿಜಿಟಲೀಕರಣ. ಏನಕ್ಕೆ ಅಂತ ಹೇಳಿದ್ರೆ
ಈ ನೀವು ನೋಡಿರ್ಬೋದು, ಜನ ಬರಬೇಕಾದ್ರೆ ಆ ಫೈಲ್ ಕಾಣೋದಿಲ್ಲ, ಈ ಫೈಲ್ ಕಾಣೋದಿಲ್ಲ, ಆ ಶೆಲ್ಫಲ್ಲಿ ಹುಡ್ಕೋದು, ಅಲ್ಲಿ ಹುಡ್ಕೋದು, ನಾಳೆ ಮನೆ ಅಂತ ಹೇಳೋದು, ಇನ್ನೊಂದು ಕಾಪಿ ಕೊಡಿ ಅನ್ನೋದು, ಆ ಥರ ಇನ್ನು ಮುಂದಕ್ಕೆ ಆಗಬಾರ್ದು ಅಂದ್ಕೊಂಡು ನಾವೊಂದು ಡಿಸಿಷನ್ ತೊಗೊಂಡಿರ್ತೀವಿ. ಅದರಿಂದ ಇದು ಒಂದು ಒಳ್ಳೆ ಕೆಲಸ ನಮ್ಮ ಪುರಸಭೆ ವತಿಯಿಂದ ನಾವೆಲ್ಲ ಸೇರಿಕೊಂಡು ಮುಂದಿನ ಬರೋ ದಿವಸಗಳಲ್ಲಿ ನಾವೆಲ್ಲ ಮಾಡಬೇಕು, ನಾವೆಲ್ಲ ಸೇರ್ಕೊಂಡು ಮಾಡಬೇಕು. ನಮ್ಮ ಚೀಫ್ ಆಫೀಸರ್ ಇದ್ದಾರೆ, ಅದು ನಮ್ಮ ಆಡಳಿತಾಧಿಕಾರಿಗಳು ಹಾಗೂ ನಮ್ಮ ಸಿಬ್ಬಂದಿಗಳಲ್ಲಿ ಬರುವಂಥ ಬಡ್ಜೆಟ್ನ ವರ್ಷದಲ್ಲಿ ನಮ್ಮ ರೆವಿನ್ಯೂ ಸೆಕ್ಷನ್ ಇರ್ಬೋದು ಹಾಗೂ ನಮ್ಮ ಹೆಲ್ತ್ ಸೆಕ್ಷನ್ ಇರ್ಬೋದು, ಆದಷ್ಟು ಕಂದಾಯವನ್ನು ನೀವು ಕ್ರೋಢೀಕರಣ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ನಿಮಗೆ ಹೇಳಕ್ಕೆ ಇಚ್ಛೆಪಡ್ತೇನೆ. ಈ ಬಾರಿ ವಿಶೇಷವಾಗಿ 2026-27ನೇ ಸಾಲಿನ ಬಜೆಟ್ನಲ್ಲಿ ಕೈಗೊಳ್ಳೋಕೆ ಉದ್ದೇಶಿಸಿರೋ ಯೋಜನೆಗಳು: ಪುರಸಭೆ ವ್ಯಾಪ್ತಿಯಲ್ಲಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಫುಡ್ ಕೋರ್ಟ್ ನಿರ್ಮಾಣ ಮಾಡೋಕೆ 15 ಲಕ್ಷ ಕಾಯ್ದಿರಿಸಲಾಗುತ್ತೆ. ಪುರಸಭೆ ಕಚೇರಿಯ ಸಂಪೂರ್ಣ ಕಡತಗಳನ್ನು ಡಿಜಿಟಲೀಕರಣಗೊಳಿಸೋಕೆ 20 ಲಕ್ಷ ಕಾಯ್ದಿರಿಸಲಾಗುತ್ತೆ. ಪುರಸಭೆ ವ್ಯಾಪ್ತಿಯ ಎಲ್ಲ ವಾರ್ಡ್ಗಳಲ್ಲಿ ಮಹಿಳೆಯರು, ಹಿರಿಯ ನಾಗರಿಕರ ಸುರಕ್ಷತೆಗೆ ಸೋಲಾರ್ ಸಿಸಿಟಿವಿ ಅಳವಡಿಸಲು 25 ಲಕ್ಷ ಕಾಯ್ದಿರಿಸಲಾಗುತ್ತೆ. ಹಾಗೂ ಬೀದಿ ನಾಯಿಗಳ ಸಂತಾನಹರಣ ಶಸ್ತ್ರಚಿಕಿತ್ಸೆಗಾಗಿ 10 ಲಕ್ಷ. ಕೆಎಸ್ಆರ್ಟಿಸಿ ನಿಲ್ದಾಣದಲ್ಲಿ ಆವರಣದಲ್ಲಿ ಮಹಿಳೆಯರ ಅನುಕೂಲಕ್ಕಾಗಿ ಸ್ಯಾನಿಟರಿ ಪ್ಯಾಡ್ ವೆಂಡಿಂಗ್ ಯಂತ್ರ ಅಳವಡಿಸೋಕೆ ಉದ್ದೇಶಿಸಲಾಗಿದೆ. ಪುರಸಭೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇರೋ ಎಲ್ಲ ಪೌರ ಸಿಬ್ಬಂದಿಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಜನರಲ್ ಪರ್ಸನಲ್ ಇನ್ಶೂರೆನ್ಸ್ ಅಡಿಯಲ್ಲಿ 60 ಲಕ್ಷದ ಅಪಘಾತ ವಿಮೆ ಮಾಡಿಸೋಕೆ ಉದ್ದೇಶಿಸಲಾಗಿದೆ. ಇನ್ನು ಈ ಬಗ್ಗೆ ಎಲ್ಲಾ ಸರ್ಕಲ್ಗಳ ಅಭಿವೃದ್ಧಿ ಹಾಗೂ ಕೆಎಂ ಕಾರ್ಯಪ್ಪ ಸರ್ಕಲ್ ಪ್ರತಿಮೆ ಹಾಗೂ ಗುಂಡೂರಾವ್ ಪ್ರತಿಮೆ ಸ್ಥಾಪನೆಗಾಗಿ 25 ಲಕ್ಷ ಕಾಯ್ದಿರಿಸಲಾಗಿದೆ ಅಂತ ಮುಖ್ಯಾಧಿಕಾರಿ ಗಿರೀಶ್ ತಿಳಿಸಿದರು. ಹಿಂದಿನ ಬಜೆಟ್ಗಳಲ್ಲಿ ಹಾಕಿಕೊಂಡ ಅಭಿವೃದ್ಧಿ ಕಾರ್ಯಗಳನ್ನು, ಯೋಜನೆಗಳನ್ನು ಮಾನ್ಯ ಶಾಸಕರು, ಅಧಿಕಾರಿ ಸಿಬ್ಬಂದಿ ವರ್ಗದವರು ಮತ್ತು ಸಾರ್ವಜನಿಕರ ಸಹಕಾರದೊಂದಿಗೆ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಂಡಿರುತ್ತದೆ ಎಂದು ಈ ಸಂದರ್ಭದಲ್ಲಿ ನಾನು ಹೇಳ ಬಯಸುತ್ತೇನೆ. ಇದರ ಹಿಂದೆ ಈ ಪಟ್ಟಣದ ಅಭಿವೃದ್ಧಿಗೆ ಸದಾ ಚಿಂತಿಸುತ್ತಾ ಬೆನ್ನೆಲುಬಾಗಿ ನಿಂತಿರುವ ಮಾನ್ಯ ಲೋಕಸಭಾ ಸದಸ್ಯರು, ಮಾನ್ಯ ಶಾಸಕರು, ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಹಾಗೂ ಇಂದಿನ ಆಡಳಿತ ಮಂಡಳಿಯ ಸೌಲಭ್ಯ ಒದಗಿಸುವುದು ಮತ್ತು ಪುರಸಭೆಯನ್ನು ಆರ್ಥಿಕವಾಗಿ ಸದೃಢಗೊಳಿಸುವುದು, ಅದಕ್ಕೆ ತಕ್ಕ ಆದಾಯ ಮೂಲಗಳಾದ ತೆರಿಗೆ ಸಂಗ್ರಹಿಸಿ ಮತ್ತು ಅನುದಾನ ಪಡೆದು ಇವುಗಳೆಲ್ಲವನ್ನು ಬಜೆಟ್ ಒಳಗೊಂಡು ಬರುವ ಆದಾಯಗಳಲ್ಲಿ ಆಸ್ತಿ ತೆರಿಗೆ, ವಾಣಿಜ್ಯ ಮಳಿಗೆ ಬಾಡಿಗೆ, ಉದ್ದಿಮೆ ಪರವಾನಗಿ, ಮಾರುಕಟ್ಟೆ ಬಾಡಿಗೆಗಳು ಹಾಗೂ ಇತರೆ ಶುಲ್ಕಗಳು ಮತ್ತು ಸರ್ಕಾರದಿಂದ ಬಿಡುಗಡೆ ಆಗುವ ನಗರೋತ್ಥಾನ ಅನುದಾನ, ಎಸ್ಎಫ್ಸಿ ಅನುದಾನ, ಹಣಕಾಸು ಆಯೋಗದ ಅನುದಾನ, ಎಸ್ಎಫ್ಸಿ ವಿಶೇಷ ಅನುದಾನ ಪ್ರಮುಖವಾಗಿವೆ. ಇವೆಲ್ಲವುಗಳನ್ನು ಅಂದಾಜಿಸಿಕೊಂಡು ಚರಂಡಿ ನಿರ್ಮಾಣ, ಬೀದಿ ದೀಪ ಅಳವಡಿಕೆ, ನೀರು ವಿತರಣಾ ವ್ಯವಸ್ಥೆ, ಒಳಚರಂಡಿ ಒಟ್ಟು 4,82,50,000 ರೂಪಾಯಿ. ಸರ್ಕಾರದ ಅನುದಾನಗಳು: 16ನೇ ಹಣಕಾಸು ಯೋಜನೆ ಅನುದಾನ 1,25,00,000, ಕುಡಿಯುವ ನೀರಿನ ಅನುದಾನ 10 ಲಕ್ಷ, ಮಳೆ ಹಾನಿ ಅನುದಾನ 50 ಲಕ್ಷ, ಸ್ವಚ್ಛ ಭಾರತ್ ಅನುದಾನ 30 ಲಕ್ಷ, ಮಾನ್ಯ ಮುಖ್ಯಮಂತ್ರಿಗಳ ಮೂಲಸೌಕರ್ಯ ಯೋಜನೆಯ ಅನುದಾನ 5,50,00,000, ಎಸ್ಎಫ್ಸಿ ವಿಶೇಷ ಅನುದಾನ 5 ಕೋಟಿ, ಎಸ್ಎಫ್ಸಿ ಮೀಸಲು ಅನುದಾನ 15 ಲಕ್ಷ, ಒಟ್ಟು 12,80,00,000 ರೂಗಳು. ಖರ್ಚುಗಳು: ಹೊರಗುತ್ತಿಗೆ ನೌಕರರ ವೇತನ 90 ಲಕ್ಷ, ಘನತ್ಯಾಜ್ಯ ನಿರ್ವಹಣಾ ವಾಹನಗಳಿಗೆ ಇಂಧನ ವೆಚ್ಚ 30 ಲಕ್ಷ, ಬೀದಿ ದೀಪ ನಿರ್ವಹಣಾ ವೆಚ್ಚ 42 ಲಕ್ಷ, ಬೀದಿ ದೀಪ ನಿರ್ವಹಣೆ. ಈ ಸಂದರ್ಭ ಯೋಜನಾ ಪ್ರಾಧಿಕಾರ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ, ಕಂದಾಯ ಅಧಿಕಾರಿ ರಾಮು, ಆರೋಗ್ಯ ನಿರೀಕ್ಷಕ ಉದಯ್ ಕುಮಾರ್, ಸಿಬ್ಬಂದಿ ಪಾಲ್ಗೊಂಡಿದ್ದರು.